ಪ್ರಶ್ನೆ 35. ಇದಕ್ಕೆ 5 ಅಂಕಗಳಿವೆ. ಇದು ಏಪ್ರಿಲ್ 2025ರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂತಹ ಪ್ರಶ್ನೆ. ಇದನ್ನು ಕಠಿಣ ಅಂತ ಕೊಟ್ಟಾಗ, ಆದ್ರೆ ಅಷ್ಟೇನು ಕಠಿಣ ಅಲ್ಲ ಅನ್ನೋದು ನಿಮ್ಗೆ ಇಷ್ಟರಲ್ಲೇ ಗೊತ್ತಾಗುತ್ತದೆ. ಏನು ಪ್ರಶ್ನೆ ಅಂದ್ರೆ, ಒಂದು ಕಂಬ ಮತ್ತು ಒಂದು ಗೋಪುರವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ಕಂಬದ ಎತ್ತರ 6 ಮೀಟರ್ ಮತ್ತು ಗೋಪುರದ ಪಾದದಿಂದ ಕಂಬದ ಮೇಲ್ತುದಿಗೆ ಇರುವ ಉನ್ನತ ಕೋನವು 30 ಅಂಶ ಆಗಿದೆ. ಕಂಬದ ಮೇಲ್ತುದಿಯಿಂದ ಗೋಪುರದ ಮೇಲ್ತುದಿಗೆ ಇರುವ ಉನ್ನತ ಕೋನವು ಚಿತ್ರದಲ್ಲಿ ತೋರಿಸಿರುವಂತೆ 60 ಅಂಶ ಆಗಿದೆ. ಗೋಪುರದ ಎತ್ತರವನ್ನು ಅಂದರೆ ಸಿಡಿಯನ್ನು ಕಂಡುಹಿಡಿಯಿರಿ ಹಾಗೂ ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಇಂಗ್ಲಿಷ್ನಲ್ಲಿ, ಎ pole and a tower are standing vertically on a level ground. The height of the pole is 6 meter and the angle of elevation to the top of the pole from the bottom of the tower is a 30 degree. And the angle of elevation to the top of the tower from the top of the pole is a 60 degree, as shown in the figure. Find the height of the tower CD and also find the distance AC between the top of the pole and the top of the tower ಅಂತ ಇಂಗ್ಲಿಷ್ನಲ್ಲಿ ಕೇಳಲಾಗಿದೆ. ಇಲ್ಲಿ ಕೊಟ್ಟಂಥ ದತ್ತಾಂಶ ಅಂದ್ರೇನು? ಕಂಬ ಕಂಬ ಎಷ್ಟು, ಯಾವುದದು ಕಂಬ? ಇಲ್ಲ ಚಿತ್ರದಲ್ಲಿ ತೋರಿಸಿರುವಂತೆ AB = 6 ಮೀಟರ್. ಇದು ದತ್ತಾಂಶಗಳು. ಹೌದಾ? ಆಮೇಲೆ ಆಂಗಲ್ APB angle ADB angle ADB angle ADB = 30 degree. ಉನ್ನತ ಕೋನ ಇದು. ಮೇಲ್ತುದಿಯಿಂದ, ಕಂಬದ ಮೇಲ್ತುದಿಯಿಂದ ನೋಡಿದಾಗ ಅದು 60 ಅಂಶದ ಉನ್ನತ ಕೋನವನ್ನು ಮಾಡುತ್ತದೆ ಅಂತ ಕೊಟ್ಟಾನ. ಹಾಗಾದ್ರೆ ಆಂಗಲ್ CAE = 60 ಡಿಗ್ರಿ. ಅಂದರೆ ಇದು ಉನ್ನತ ಕೋನ, ಇದು 60 ಡಿಗ್ರಿ. ಓಕೆ, ಕೊಟ್ಟಾನ. ಇಲ್ಲಿ ನಾವು ಏನು ಕಂಡುಹಿಡಿಬೇಕಾಗೈತೆ? AC, ಆ ಕಂಬದ ಮೇಲ್ತುದಿ ಮತ್ತು ಗೋಪುರದ ಮೇಲ್ತುದಿಯ ನಡುವಿನ ಅಂತರ ಅಂದ್ರೆ AC = ಏನು ಅಂತ ಪ್ರಶ್ನೆ. ಮತ್ತು CD, ಗೋಪುರದ ಎತ್ತರ ಎಷ್ಟು ಅಂತ ಕೇಳಿನ. 2 ಪ್ರಶ್ನೆಗಳಿಗೆ ನಾವು ಇಲ್ಲೇ ಉತ್ತರಿಸ್ಬೇಕು. ಕೊಟ್ಟ ದತ್ತಾಂಶದ ಮೂಲಕ ನಾವು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಓಕೆ, ಇಲ್ಲಿ ಇನ್ ಟ್ರ್ಯಾಂಗಲ್ ABD ಈ ಟ್ರ್ಯಾಂಗಲ್ದೊಳಗ ಏನು tan 30 ತಗೋತೇವೆ ನಾನು. ಉನ್ನತ ಕೋನ tan 30 ಡಿಗ್ರಿ = AB ಅಪೋಸಿಟ್ ಸೈಡ್ ಬೈ ಬೇಸ್ BD. ಹೌದಾ? AB = 6/30
6 ಮೀಟರ್ ಅದ ಬಿ ಡಿ ಇದನ್ನು ಕೊಟ್ಟಂಥ ಸಂಗತಿ. ಇದು ಏನಾಯಿತು 1/√3 tan 30 = 1/√3 6 ಡಿವೈಡೆಡ್ ಬೈ ಬಿ ಡಿ ಅಂದ್ರೆ ಏನಾಯಿತು ಬಿ ಡಿ = 6√3 ಇದನ್ನು ನಾನು 1 ಅಂತ ಕರ್ಕೊತಿದ್ದೀನಿ. ಇನ್ನು ಇನ್ ಟ್ರ್ಯಾಂಗಲ್ ಎ ಸಿ ಇ ಇದು ಎ ಸಿ ಇ ಇದು 90 ಡಿಗ್ರಿ ಅದ. ಓಕೆ, ನಾವೇನು ಅದನ್ನು ಉಪಯೋಗ ಮಾಡೋದಲ್ಲ. ಈಗ tan 60 ತಗೋತಿದ್ದೀನಿ ನಾನು. tan 60 = ಆಪೋಸಿಟ್ ಸೈಡ್ ಸಿ ಇ ಬೈ ಎಷ್ಟು ಎ ಇ ಸಿ ಇ ಬೈ ಎ ಇ. ಹೌದಾ? ಏನಾಗುತ್ತೆ ಇಲ್ಲಿ ನೋಡಿ, tan 60 ಅಂದ್ರೆ √3 ಸಿ ಇ ಅಥವಾ ಸಿ ಇ ಡಿವೈಡೆಡ್ ಬೈ ಎ ಇ ಆಯ್ತಲ್ಲ. and this implies CE by BD. ಯಾಕೆ ಬಿ ಡಿ ತಗೋತಿದ್ದೀನಿ ಎ ಇ ಬದಲಾಗಿ? ಬಿಕಾಸ್ ಬಿ ಡಿ = ಎ ಇ. ಯಾಕಂದ್ರೆ ಇವು ಆಯತದ ವಿರುದ್ಧ ಬದಿಗಳು. ಆಯತದ ವಿರುದ್ಧ ಬದಿಗಳು ಒಂದಕ್ಕೊಂದು ಸಮ ಇರುತ್ತವೆ. ಹೌದಾ? ದಿಸ್ ಇಂಪ್ಲೈಸ್ ಬಿ ಡಿ into √3 = ಸಿ ಇ. ಹೌದಾ? ಬಿ ಡಿ = ಎ ಇ ಅಂತ ನಾವು ಪರಿಗಣಿಸಿದ್ದೇವೆ. ಯಾಕಂದ್ರೆ ಅವು ಆಯತದ ವಿರುದ್ಧ ಬದಿಗಳು. ಸಿ. ಹೌದಾ? ದಿಸ್ = 6√3 this = 6√3 into √3 = ಸಿ ಇ. ಅಂದ್ರೆ ಏನಾಯ್ತು ಸಿ ಇ = 6√3 6 into √3 whole square = 6 into 3 = 18. ಇದನ್ನು ನಾನು 2 ಅಂತ ಪರಿಗಣಿಸ್ತಾ ಇದ್ದೀನಿ. ಓಕೆ, ಮತ್ತೆ ಆಸ್ ಟ್ರ್ಯಾಂಗಲ್ ಎ ಸಿ ಲಂಬಕೋನ ತ್ರಿಕೋನವಾಗಿದೆ. ರೈಟ್ ಆಂಗಲ್ ಟ್ರ್ಯಾಂಗಲ್, ಲಂಬಕೋನ ತ್ರಿಕೋನ. ಯಾಕಂದ್ರೆ ಇದು 90 ಡಿಗ್ರಿ ಅದ ಲಂಬಕೋನ ಎ ಸಿ ಇ. ಹೌದಾ? ಆದ್ದರಿಂದ ಯಾವುದಿಲ್ಲ ಲಂಬಕೋನ ಆಂಗಲ್ ಎ ಇ ಸಿ = 90 ಡಿಗ್ರಿ. ಹೌದಾ? ಈಗ sin 60 ಡಿಗ್ರಿ ಏನಾಗತ್ತಾ? sin 60 ಡಿಗ್ರಿ ಆ ಟ್ರಯಾಂಗಲಲ್ಲಿ ಸಿ ಇ ಬೈ ಎ ಇ ಸಿ ಇ ಬೈ ಎ ಸಿ ಹೈಪೋಟೆನ್ಯೂಸ್. ಓಕೆ, sin 60 = ಏನು? √3/2 = 18. ಸಿ ಇ = 18 ಅಂತ ನಾವು ಕಂಡುಕೊಂಡಿದ್ದೆವು. ಹೌದಾ? ಯಾಕೆ ನೋಡಿ ಇಲ್ಲಿ ಸಿ ಇ = 18/2. ಏನಾಯ್ತು? ಎ ಸಿ into √3/2 = 18. ಹೌದಾ? ಏನಾಯ್ತು? ಎ ಸಿ
ಎರಡು ಕಂಬ ಮತ್ತು ಗೋಪುರದ ಮೇಲ್ತುದಿಗಳ ಅಂತರ ಏನು 18 into 2/√3 2/√3. ಇದನ್ನ ನಾನು ಯಾವ ಥರ ಬರಿತೀನಪ್ಪ ಅಂತಂದ್ರೆ AC equal to 36/√3. ಹೌದಾ? ಇದನ್ನೇ ಮತ್ತೆ ನಾನು 36 into √3 divided by √3 into √3 ಮೇಲೆ ಕೆಳಗ ನಾ √3ದಿಂದ ಗುಣಿಸ್ಕೊತಿದ್ದೀನಿ. ಆಮೇಲೆ 36 into √3 by 3 √3 into √3 is equal to 3. ಏನಾಗತ್ತೆ? 12√3 ಮೀಟರ್. ಆ ಗೋಪುರ ಮತ್ತು ಕಂಬಗಳ ನಡುವಿನ ಅಂತರ 12√3. ಹೌದಾ? ಈಗೇನಾಯ್ತು? ನಾವು ಏನು ಕಂಡುಹಿಡಿದೆವು? CD ಈಕ್ವಲ್ ಟು 18 ಅಂತ ಕಂಡುಹಿಡಿದೆವು. CE ಈಕ್ವಲ್ ಟು, ಹೌದಾ? CE ಈಕ್ವಲ್ ಟು 18 ಮೀಟರ್. ಹೌದಾ? AB ಈಕ್ವಲ್ ಟು 6 ಮೀಟರ್. AB ಈಕ್ವಲ್ ಟು 6 ಮೀಟರ್ ಕೊಟ್ಟನ. AB ಈಕ್ವಲ್ ಟು ED. ಹೌದಾ? ಯಾಕಂದ್ರೆ ಇವೆರಡು ಆಯತದ ವಿರುದ್ಧ ಬದಿಗಳು. ಆದ್ದರಿಂದ ಆ ಗೋಪುರದ ಎತ್ತರ ಏನಾಗುತ್ತೆ? CD. ಹೌದಾ? ಆದ್ರೆ CD ಈಕ್ವಲ್ ಟು CE ಪ್ಲಸ್ ED. ಹೌದಾ? ಈಗ CE ಈಕ್ವಲ್ ಟು 18 ಅಂತ ನಾವು ತೆಗೆದುಬಿಟ್ಟಿದ್ದೆವು. 18 ಪ್ಲಸ್ 6 ಈಕ್ವಲ್ ಟು 24 ಮೀಟರ್. ಇದು ನಮ್ಮ ಉತ್ತರ. ಏನು ಮಾಡಿದೆವು? ಈಗ AC ತೆಗೆದೆವು, ಕೇಳಿದಂಥ ಪ್ರಶ್ನೆ, ಮತ್ತು ಗೋಪುರದ ಎತ್ತರ ಕಂಡುಹಿಡಿದೆವು. 36ನೇ ಪ್ರಶ್ನೆ ಮತ್ತು LBA ಪ್ರಶ್ನೆಗಳಲ್ಲಿ ಇದು ಒಂದು ಕೊನೆಯ ಪ್ರಶ್ನೆ. ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭವು, ಚಿತ್ರ ನೋಡಿ, AB ಎತ್ತರವು 10√3 ಮೀಟರ್ ಆಗಿದೆ. ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಒಂದು ಗೋಪುರ CE ಇದೆ ಹಾಗೂ 10 ಮೀಟರ್ ದೂರದಲ್ಲಿ ಹಡಗೊಂದು F ನಿಂತಿದೆ. ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 30 ಅಂಶ. ಆದರೆ ಗೋಪುರದ ಎತ್ತರವನ್ನು ಹಾಗೂ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು ಕಂಡುಹಿಡಿಯಿರಿ ಮತ್ತು ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಇಲ್ಲಿ ಇಂಗ್ಲಿಷ್ನಲ್ಲಿ ದ ಲೈಟ್ ಹೌಸ್ AB of the height 10√3 meter stands vertically on the seashore. A tower CE and the ship F are standing 30 meter and 10 meter away from the foot of the lighthouse respectively. The angle of elevation of the top of the tower from the top of the lighthouse is at 30 degree. Okay, 30 degree. Find the height of the tower and the distance between top of the lighthouse to the top of the tower AE. Also find the angle of depression formed from the top of the lighthouse and ship here. ಇಲ್ಲಿ ನೋಡಿ ದತ್ತಾಂಶ. ಏನಲ್ಲ? AB ಅಂದ್ರ ದೀಪಸ್ತಂಭ.
ದೀಪಸ್ತಂಭ ಈಕ್ವಲ್ ಟು ಎ ಬಿ ಚಿತ್ರದಲ್ಲಿ ನೋಡಿದ್ದೆ 10√3 ಮೀಟರ್. ಹೌದಾ? ಒಂದು ಪಾದಗಳ ನಡುವಿನ ಅಂತರ ಬಿ ಗೋಪುರದ ಲೈಟ್ ಹೌಸದ ಪಾದ ಮತ್ತು ಈ ಗೋಪುರದ ಪಾದ CBC ಈಕ್ವಲ್ ಟು 30 ಮೀಟರ್. ಇದು ಕೊಟ್ಟಂತಹ ಸಂಗತಿ. ಮತ್ತು ಈ ಲೈಟ್ ಹೌಸ್ ಪಾದದಿಂದ ಹಡಗು ಅಂತೇನದಲ್ಲ ಎಫ್, ಇಲ್ಲಿ ಹಡಗು. ಓಕೆ, ಈ BF ಈಕ್ವಲ್ ಟು 10 ಮೀಟರ್ ಅಂತ ಕೊಟ್ಟಿದ್ದಾನ. ಹೌದಾ? ಈ ಎಲ್ಲ ದತ್ತಾಂಶಗಳಿಂದ ನಾವೇನು ಕಂಡುಹಿಡಿಬೇಕು? AE ದೀಪಸ್ತಂಭ ಮತ್ತು ಈ ಏನು ಗೋಪುರದ ನಡುವಿನ ಅಂತರ AE ಕಂಡುಹಿಡಿಬೇಕಾಗೈತೆ. ಆಮೇಲೆ ಆಂಗಲ್ AFB ಇದನ್ನ ಥೀಟಾ ಅಂತ ಕರ್ಕೊತಿದ್ದೇನೆ ನಾನು. ಆಂಗಲ್ AFB ಈಕ್ವಲ್ ಟು ಥೀಟಾ ಎಷ್ಟು ಅಂತ ನಾವು ಕಂಡುಹಿಡಬೇಕಾಗೈತೆ. ಎರಡು ಸಂಗತಿಗಳನ್ನು ನಾವು ಕಂಡುಹಿಡಿಯೋಣ. ಹಾಗೂ ಆ ಗೋಪುರದ ಎತ್ತರವನ್ನು ಸಹ ಕಂಡುಹಿಡಿಯಬಹುದು. ಇಲ್ಲಿ ಉನ್ನತ ಕೋನ ಎಷ್ಟು? ಉನ್ನತ ಕೋನ. ಇದು ಅವನತ ಕೋನ. ಹೌದಾ? ಇಷ್ಟು ನಮಗೆ ಕೊಟ್ಟಂತಹ ಸಂಗತಿಗಳು. ಓಕೆ, ಇಲ್ಲಿ ನೋಡಿ ಯಾವ ಟ್ರಯಾಂಗಲ್ ADE ದಲ್ಲಿ tan 30 ಈಕ್ವಲ್ ಟು ಅಪೋಸಿಟ್ ಸೈಡ್ ED by AD. ಹೌದಾ? ಇದು tan 30 ಅಂತಂದ್ರೆ ಎಷ್ಟಾಗುತ್ತಾ? 1/√3 ED by BC. ಯಾಕಂದ್ರೆ AD ಈಕ್ವಲ್ ಟು BC. ಇವು ಆಯತದ ABCD ಆಯತದ ವಿರುದ್ಧ ಬದಿಗಳು. ಹೌದಾ? ಒಂದಕ್ಕೊಂದು ಸಮ ಇರ್ತಾವ. ಅದು ಏನದ? ED BC ಎಷ್ಟದ? 30 ಮೀಟರ್ ಕೊಟ್ಟಂತಹ ಸಂಗತಿ. ಯಾವುದು? ಇಲ್ಲೈತೆ ನೋಡಿ, BC ಈಕ್ವಲ್ ಟು. ಈಗೇನಾಯ್ತು? 1/√3 into 30 ಈಕ್ವಲ್ ಟು ED. ಹೌದಾ? ಹಾಗಾದ್ರೆ ಏನಾಗುತ್ತೆ ನೋಡಿ, ಇಲ್ಲೇ ED ಈಕ್ವಲ್ ಟು ಬರ್ಕೊಂಡು ಬಿಡ್ತೀನಿ ನಾನು, 30/√3 ಮೀಟರ್. ಇದನ್ನ 1 ಅಂತ ಕರ್ಕೋತಿದ್ದೀನಿ. ಇನ್ನು ಗೋಪುರದ ಎತ್ತರ ಏನು? CE ಈಕ್ವಲ್ ಟು CD ಪ್ಲಸ್ ED. ಹೌದಾ? CD ಈಕ್ವಲ್ ಟು AB ಪ್ಲಸ್ ED. ಯಾಕೆ CD ಈಕ್ವಲ್ ಟು AB? CD ಈಕ್ವಲ್ ಟು AB. ಇದು ಅದೇ ಕಾರಣ. ಏನು? ಆಯತದ ವಿರುದ್ಧ ಬದಿ. ಹೌದಾ? ಇದು ಏನಾಯ್ತು ನೋಡಿ, AB ಅಂತಂದ್ರೆ ಎಷ್ಟು? AB ಅಂತಂದ್ರೆ 10√3 ಕೊಟ್ಟಣ, ಪ್ಲಸ್ 30√3 ED ಈಕ್ವಲ್ ಟು by 1. ಹೌದಾ? ದಿಸ್ ಇಸ್ ಈಕ್ವಲ್ ಟು 10 ಅಥವಾ ಮುಂದಿನ
ಪುಟಕ್ಕೆ ಹೋಗೋಣ. ದಟ್ ಈಕ್ವಲ್ ಟು 10 into 3 root 3 into root 3 divided by root 3 plus 30. ಹೌದಾ? ಈಕ್ವಲ್ ಟು 10 into 3 plus 30 by root 3. ಹೌದಾ? ಈಕ್ವಲ್ ಟು 30 plus 30 by root 3 ಅಂದ್ರೆ 60 by root 3 ಆಯಿತು. ಇದನ್ನು ನಾನು ಈ ಥರ ಬರ್ಕೋತೇನೆ. 60 by root 3 into root 3 by root 3 equal to 60 root 3 divided by 3 ಆಗುತ್ತೆ. root 3 into root 3 3 ಅಂದರೆ 20 root 3 ಮೀಟರ್. ಯಾವುದು? ಆದ್ದರಿಂದ ಗೋಪುರದ ಎತ್ತರ ಏನು? ಸಿ ಈಕ್ವಲ್ ಟು 20 root 3 ಮೀಟರ್. ಹೌದಾ? 20 root 3 ಮೀಟರ್ ಆಯಿತು. ನೆಕ್ಸ್ಟ್ ಈ ಥೀಟಾ ಕಂಡು ಹಿಡ್ಕೋಬೇಕು. ಇದು ಥೀಟಾ ಇನ್ ಟ್ರ್ಯಾಂಗಲ್ 20 AE. ಓಕೆ, ಇನ್ ಟ್ರ್ಯಾಂಗಲ್ AD cos 30. Sorry, cos 30 equal to AD by base divided by hypotenuse AE. ಹೌದಾ? AD equal to 300 meter divided by 30 meter. Sorry, not 300. 30 by AE. ಹೌದಾ? cos 30 equal to root 3 by 2 equal to 30 by AE, and therefore AE equal to 30 into 2 by root 3 ಅಂದ್ರೆ ಮತ್ತೆ 60 by root 3. ಇದನ್ನು ಎಷ್ಟಾಗುತ್ತೆ? ಹಿಂದಿನಂತೆ ನಾವು 20 root 3 ಅಂತ ಮೀಟರ್. AE equal to 20 root 3 ಮೀಟರ್. ಇದು 2 ಅಂತೀನಿ. ಹೌದಾ? ಈಗ ದೀಪಸ್ತಂಭದ ಮೇಲ್ತುದಿ ಮತ್ತು AE ಈಕ್ವಲ್ ಟು 20 root 3 ಆಯಿತು. ಮತ್ತೆ ನೋಡಿ, ಇಲ್ಲಿ ಈ ಆ್ಯಂಗಲ್ ತೆಗಿಬೇಕಾಗೈತಲ್ಲ. ಇನ್ ಟ್ರ್ಯಾಂಗಲ್ ABF ಆ್ಯಂಗಲ್ BFA ಈಕ್ವಲ್ ಟು ಥೀಟಾ ಅಂತ ನಾವು ಅಜ್ಯೂಮ್ ಮಾಡ್ಕೊಂಡಿದ್ದೆವು. ಇಲ್ಲಿ ಟ್ಯಾನ್ ಥೀಟಾ ಏನಾಗುತ್ತೆ? ಅಪೋಸಿಟ್ ಸೈಡ್ ಬೈ ಬೇಸ್ BF. ಅಪೋಸಿಟ್ ಸೈಡ್ ಎಷ್ಟು? ಅದು ಅಂದ್ರೆ ಗೋಪುರದ ಎತ್ತರ, ದೀಪಸ್ತಂಭದ ಎತ್ತರ. ಸಾರಿ, 10 root 3 divided by 10 DD BF equal to 10 ಮೀಟರ್. ಹೌದಾ? ಇದು ಏನಾಗುತ್ತೆ? root 3 ಆಗುತ್ತೆ. therefore tan theta equal to root 3. ಆದ್ದರಿಂದ
ಥೀಟಾ ಈಕ್ವಲ್ ಟು 60 ಡಿಗ್ರಿ. ನಾವು ಈಗ ಎಲ್ಲ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ.